ಮೇಲ್ ಆಗಿ ಈ ಮಕ್ಕಳು ಹೇಗಂದ್ರೆ ಮುಗ್ಧರು ಸರ್. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಹಿಯರ್, ದೇ ಅಂಡರ್ಸ್ಟ್ಯಾಂಡ್ ಓನ್ಲಿ ಲವ್ ಲ್ಯಾಂಗ್ವೇಜ್. ಆ ಪ್ರೀತಿಯಿಂದ ನೀವು ಏನ್ ಬೇಕಾದ್ರೂ ಹೇಳಿ ಮಾಡ್ತಾರೆ ಅವರು. ಮರ್ಯಾದೆ ಪ್ರತಿಯೊಂದು ಎಂಪ್ಲಾಯಿಗೂ ಸಿಗೋ ಗೌರವ ಸಿಕ್ತು ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ ನಿಮ್ಗೆ. ನಮ್ಮ ಇಂಡಸ್ಟ್ರಿಯಲ್ ಚಾಲೆಂಜಿಂಗ್ ಅಂದ್ರೆ ಲೇಬರ್ಸ್. ನನಗೆ ಆ ಕೊರತೆ ಯಾವಾಗ್ಲೂ ಕೊಟ್ಟಿಲ್ಲ ಅವರು. ಅವ್ರು ಕೆಲ್ಸಗಾರ ಕರ್ಕೊಂಡ್ಬರ್ತೀರಾ ಅಂತಾರೆ ಎಲ್ಲ ಹೋಟ್ಲವ್ರು. ಎಕ್ಸಾಕ್ಟ್ಲಿ ಅವ್ರ ಟೀಮ್ ಅವರೇ ಸೃಷ್ಟಿ ಮಾಡ್ಕೊಂತಾರೆ. ನನಗೆ ನೋಡಿ ಈ ಔಟ್ಲೆಟ್ ನಂಗೆ 450 ಜನ ಮಕ್ಕಳು ಬೇಕು. ಮೊನ್ನೆ ರೀಸೆಂಟ್ಲಿ 2 ತಿಂಗಳಿಂದ ನಮ್ಮ ಮುಂಬೈ ಔಟ್ಲೆಟ್ ಓಪನ್ ಆಯ್ತು, ಅಲ್ಲೊಂದು 250 ಜನ ಮಕ್ಕಳು ಬ್ಯಾಕ್ ಟು ಬ್ಯಾಕ್. ಅದಕ್ಕಿಂತ 1 ತಿಂಗಳು ಮುಂಚೆ ವಿ ಹ್ಯಾವ್ ಲಾಂಚ್ಡ್ ಇನ್ ಪುಣೆ. ಸೊ ಈ ವರ್ಷದಲ್ಲಿ ಲೈಕ್ ಬ್ಯಾಕ್ ಟು ಬ್ಯಾಕ್ ಓಪನಿಂಗ್ಸ್ ಆಗ್ತಾ ಇರೋದ್ರಿಂದ ನನಗೆ ಲೈಕ್ ಮಕ್ಕಳು ನಾನು ಹೆಂಗ್ ತರಲಿ, ಹುಡುಗರನ್ನ ಹೆಂಗ್ ತರಲಿ ಅಂತ. ಅದನ್ನೊಂದು ಒಳ್ಳೆ ಪದ ಹೇಳ್ತಾ ಇದ್ದೀರಾ ನೀವು, ಎಷ್ಟು ಚೆನ್ನಾಗಿದೆ ಅದು. ಎಲ್ಲಾ ಹೋಟೆಲ್ ಓನರ್ಗಳು ಇದನ್ನ ತಿಳ್ಕೊಂಡ್ಲೇಬೇಕು. ಅವರನ್ನ ಕೆಲಸಗಾರರು ಅಂತ ನೀವು ಅಂತ ಇಲ್ಲ, ಮಕ್ಕಳು ಅಂತಿದ್ದೀರಿ. ಅದಕ್ಕೆ ತುಂಬಾ ದೊಡ್ಡ ತಾಯಿ ಹೃದಯ ಬೇಕು ಸರ್. ಅವರೇ ಸರ್ ಎಲ್ಲನು. ಸೊ ಅವರೇ ನೋಡ್ಕೊಂತಾರೆ. ಸಿಂಪಲ್ ಇಂಗ್ಲಿಷಲ್ಲಿ ಒಂದು ಹೇಳ್ತಾರೆ, ಇಫ್ ಯು ಟೇಕ್ ಕೇರ್ ಆಫ್ ದೇಮ್ ದೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ಕಂಪನಿ ಅಂತ. ವಂಡರ್ಫುಲ್ ಸರ್. ಹಾಗೆ ಸೊ ದೇ ಆರ್ ಮೈ ಪಿಲ್ಲರ್ಸ್. ಎಸ್ ಸರ್. ಎಸ್ ಸರ್, ಒಂಚೂರು ಬನ್ನಿ ತೋರಿಸ್ಬಿಡ್ತೀರಾ? ಬನ್ನಿ ಅಂದ್ರೆ ಸಾಮ್ರಾಜ್ಯನ ಬನ್ನಿ.